ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಜವಳಿಕಾಯಿ ಮತ್ತು ಹೆಸರುಕಾಳನ್ನ ಸೇರಿಸಿ ಬಸ್ಸಾರು ಮಾಡುವಂಥ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ಬಹಳ ಆರೋಗ್ಯಕರವಾದಂತಹ ರೆಸಿಪಿ. ನೋಡಿ, ಇಲ್ಲಿ ಮೊದಲಿಗೆ ನಾನು ಇಲ್ಲಿ ಒಂದು 2 ಹಿಡಿಯೋಷ್ಟು ಹೆಸರುಕಾಳು ತೊಗೊಂಡಿದ್ದೀನಿ, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 1/4 kg ಜವಳಿಕಾಯಿನ ಈ ರೀತಿ ವಾಶ್ ಮಾಡಿ, ಈ ರೀತಿ ಕಟ್ ಮಾಡಿ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಈ ಕಡೆ ಕುಕ್ಕರ್ನ ಇಲ್ಲಿ ನೀರಾಗಿ ಕುದಿಯೋಕೆ ಇಟ್ಟಿದ್ದೆ. ಕುದಿತಿರೋ ನೀರಿಗೆ ವಾಶ್ ಮಾಡಿ ಇಟ್ಕೊಂಡಿರೋಂಥ ಹೆಸರುಕಾಳನ್ನ ಸೇರಿಸ್ತಾ ಇದ್ದೀನಿ. ಒಂದು 2 ಹಿಡಿಯೋಷ್ಟು ಹೆಸರುಕಾಳನ್ನ ತೊಗೊಂಡಿದ್ದೀನಿ. ಮತ್ತು ಜವಳಿಕಾಯಿನ ಸಹ ಸೇರಿಸ್ತಾ ಇದ್ದೀನಿ. ಸೇರಿಸಿ ನಾನು ಮತ್ತೆ ಓಪನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇದೇ ಟೈಮಲ್ಲಿ ನಾನು ಉಪ್ಪು ಸಹ ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಆರೋಗ್ಯಕರವಾದಂಥ ಒಂದು ರೆಸಿಪಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ಕೂಗೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಕುಕ್ಕರ್ ಕೂಗಿದೆ. ಒಂದು 2 ವಿಷಲ್ ಬಂದರೆ ಸಾಕು, ತುಂಬ ಬೇಡ. ಯಾಕೆಂದರೆ ತುಂಬ ಬೇಯಿಸಿದ್ರೆ ಹೆಸರುಕಾಳು ಫುಲ್ಲ ಮೆತ್ತಗಾಗೋಗ್ಬಿಡುತ್ತೆ. ಹಾಗೆ ಇವಾಗ ಆರಿದೆ ಕುಕ್ಕರು. ಇವಾಗ ಆರಿರೋಂಥದ್ದನ್ನ ನಾನು ನೀರು ಒಂದು ಕಡೆ ಸಪ್ರೇಟ್ ಮಾಡ್ಕೊಬೇಕಲ್ವ, ಅದಕ್ಕೋಸ್ಕರ ಬಸ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಈ ರೀತಿ ರಸ ಒಂದು ಕಡೆ ಹೋಗೋದಕ್ಕೆ ಮತ್ತು ಕಾಳುಗಳು ಒಂದು ಕಡೆ ಕಡೆ ತೊಗೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. 2 ವಿಷಲಲ್ಲಿ ಈ ರೀತಿ ಚೆನ್ನಾಗಿ ಬೆಂದಿದೆ. ಈ ಕಡೆ ಹುರ್ಕೊಳ್ಳೋದಕ್ಕೆ, ಸಾಂಬಾರಿಗೆ ಖಾರ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಇಟ್ಕೊಂಡು ಬಾಣಲಿ ಕಾದ್ಮೇಲೆ ನಾನು ಒಂದು ಬೆಳ್ಳುಳ್ಳಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ. ಇಲ್ಲಿ ಒಂದು ಬೆಳ್ಳುಳ್ಳಿ, ದಪ್ಪ ಸೈಜ್ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1-2 ಮೀಡಿಯಮ್ ಸೈಜಿಂದು ಒಂದು ದಪ್ಪ ಈ ರೀತಿ ಹೆಚ್ಕೊಂಡು 1-2 ಈರುಳ್ಳಿ ತೊಗೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿ ಚೆನ್ನಾಗಿ ಹುರ್ಕೊಬೇಕು. ಹಳ್ಳಿ ಸೈಡೆಲ್ಲ ಸುಟ್ಕೊಳ್ತಾರೆ, ಒಲೆಯಲ್ಲಿ ಸುಟ್ಕೊಳ್ತಾರೆ. ಸುಟ್ಕೊಂಡು ಸಾಂಬಾರೇ ಚೆನ್ನಾಗಿರುತ್ತೆ, ಅದು ಕೆಂಡದಲ್ಲಿ ಸುಟ್ಕೊಳ್ಳೋರು. ಇಲ್ಲಿ ನಾವು ಸುಡೋಕ್ಕಾಗ್ತಿಲ್ವಲ್ಲ, ಹಂಗಾಗಿ ಹುರ್ಕೊಳ್ತಾ ಇದ್ದೀನಿ. ಆಗಿದೆ ನೋಡಿ. ಈಗ ಫ್ಲೇಮ್ನ ಆಫ್ ಮಾಡಿದ್ದೀನಿ. ಅದೇ ಬಾಣಲಿಗೆ ನಾನು ಇವಾಗ ಇದಕ್ಕೆ ಖಾರಕ್ಕೆ ಏನೇನು ಬೇಕು ಅದನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನಿವಾಗ ಜೀರಿಗೆ ಇಲ್ಲಿ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿರೋಂಥ ಹುಣ್ಸೆಹಣ್ಣು ಸಹ ಹಾಕ್ತಾಯಿದ್ದೀನಿ. ಅದೇ ಬಾಣಲಿಗೆ ನಾನು ಈ ರೀತಿ ರಸ ತೊಗೊಳ್ತಾ ಇದ್ದೀನಿ, ಹುಣ್ಸೆಹಣ್ಣಿನ ರಸನ. ಮತ್ತು ಇವಾಗ ಜೀರಿಗೆ ಸೇರಿಸ್ತಾ ಇದ್ದೀನಿ. ಹೀಗೆ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಸಾಂಬಾರು ತುಂಬ ಆರೋಗ್ಯಕರವಾದಂಥ ಒಂದು ಸಾಂಬಾರು. ಈಗ ಸಾಂಬಾರದ ಪುಡಿ ಒಂದು 1/2 ಸ್ಪೂನ್ ಸಾಕು. ಬಸ್ಸಾರಿಗೆ ನಾವು ಜಾಸ್ತಿ ಸೇರಿಸಲ್ಲ. ಸ್ವಲ್ಪ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ ರುಬ್ಬೋದಕ್ಕೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಈ ಕಡೆ ಬೇಯಿಸ್ಕೊಂಡಿದ್ವಲ್ಲ ಕಾಳು ಮತ್ತು ಜವಳಿಕಾಯಿ ಮಿಶ್ರಣ, ಅದರಲ್ಲಿ ನಾನು 1 ಸ್ಪೂನಷ್ಟು, 1-2 ಸ್ಪೂನ್, ನಮ್ಗೆ ಎಷ್ಟು ಬೇಕಷ್ಟನ್ನು ಹಾಕ್ಕೊಬೇಕು. ಇಲ್ಲಿ ನಾನು 1-2 ಸ್ಪೂನಷ್ಟು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. 1-1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈ ಕಡೆ ಆ ಮಿಶ್ರಣಕ್ಕೆ ನಾನು ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ. ಇದು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ. ನೋಡಿ ರೀತಿ ಅದು ಬಿಸಿ ಇತ್ತಲ್ವ, ಹಂಗಾಗಿ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ, ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಕಡೆ ನಾನು ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದೆನಲ್ಲ, ಅದನ್ನು ನಾನು ಇಲ್ಲಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನಿಮಗೆ ಕಾಳು ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅಷ್ಟು ಹಾಕ್ಕೊಬೋದು. ನೀವು 1 ಸ್ಪೂನ್ ಆದರೂ ಹಾಕ್ಕೊಬೋದು, 2 ಸ್ಪೂನ್ ಆದರೂ ಹಾಕ್ಕೊಬೋದು. ಆ ಕಡೆ ಖಾರ ರುಬ್ಕೊಂಡಿದ್ದೀನಿ. ಈ ಕಡೆ ಇದು ಆರಿರೋದನ್ನ ಕಾಯಿ ರಸನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ರಸ ಹಾಕೋದ್ರಿಂದ ಈ ಸಾಂಬಾರು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕಾಯಿ ಒಗ್ಗರಣೆ ಹಾಕ್ತಿಲ್ಲ, ಮೊದಲೇ ಕಾಳಿಗೆ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಕಡೆ ಖಾರ ಸಹ ರೆಡಿಯಾಗಿದೆ. ರಸ ಬಸ್ಕೊಂಡಿದ್ವಲ್ಲ, ಅದಕ್ಕೆ ನಾನು ಇಲ್ಲಿ ರುಬ್ಬಿರೋಂಥ ಖಾರನ ಸೇರಿಸ್ತಾ ಇದ್ದೀನಿ. ಈ ಸಾಂಬಾರು ಆರೋಗ್ಯಕರ ಅಂದರೆ ತುಂಬ ಆರೋಗ್ಯಕರವಾದಂಥ ಸಾಂಬಾರು. ಯಾಕೆಂದರೆ ಇದರಲ್ಲಿ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಹೆಚ್ಚಾಗಿದೆ. ಹೆಸರುಕಾಳು ಮತ್ತು ಜವಳಿಕಾಯಿ ಮಾಡೋದ್ರಿಂದ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಮತ್ತು ಸ್ಕಿನ್ ಹೆಲ್ತಿಗೂ ತುಂಬ ಸಹಾಯಕಾರಿಯಾಗಿರೋಂಥ ಒಂದು ಸಾಂಬಾರು ರೆಸಿಪಿ ಇದು. ಈ ಕಡೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಕೊಡೋದಕ್ಕೆ. ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿದ್ದೀನಿ. ಎಣ್ಣೆ ಕಾದ್ಮೇಲೆ ಇಲ್ಲಿ ಸಾಸಿವೆ ಹಾಕ್ತಾಯಿದ್ದೀನಿ. ಇದರಲ್ಲಿ ಐರನ್ನು, ಕ್ಯಾಲ್ಶಿಯಂ ಎಲ್ಲ ರಿಚ್ ಆಗಿರೋ ಅಂಥ ಒಂದು ಸಾಂಬಾರು ರೆಸಿಪಿ. ವೆಯ್ಟ್ ಮ್ಯಾನೇಜ್ಮೆಂಟು ಮಾಡೋರಿಗಂತೂ ತುಂಬ ಒಳ್ಳೆಯ ರೆಸಿಪಿ ಆಗಿದೆ. ಈ ಕಡೆ ಇಲ್ಲಿ ನಾನು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವು, 1-2 ಹಸಿರು ಮೆಣಸಿನ್ಕಾಯಿ ಹಾಕಿ ಈ ಕಡೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆ ಸಾಂಬಾರಿಗೂ ಸಹ ಆಗುತ್ತೆ ಮತ್ತು ಈ ಕಡೆ ಸಾಂಬಾರು ಸಹ ಕುದಿಯೋಕೆ ಇಟ್ಟಿದ್ದೀನಿ. ಮತ್ತು ಕಾಳಿಗೂ ಸಹ ಇದೇ ಒಗ್ಗರಣೆ ಆಗುತ್ತೆ. ನೋಡಿ, ಒಗ್ಗರಣೆ ಆಗಿದೆ. ಅದರಲ್ಲೇ ಸ್ವಲ್ಪ ತೊಗೊಂಡು ನಾನು ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ಸಾಂಬಾರು ಸಹ ಕಡೆ ಕುದೀತಾ ಇದೆ. ನೋಡಿ, ಈ ರೀತಿ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ಕಡೆ ಇದೇ ಒಗ್ಗರಣೆಗೆ ನಾನು ಕಾಳುಗಳನ್ನ ಸಹ ಸೇರಿಸ್ತಾ ಇದ್ದೀನಿ. ಜವಳಿಕಾಯಿ ಮತ್ತು ಹೆಸರು ಕಾಳು, ಕಾಯಿ ಮಿಶ್ರಣ ಮಾಡಿದೆ ಅಂತ
ಇದನ್ನು ಇಲ್ಲಿ ಈ ಕಡೆ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಈ ಕಡೆ ಕಾಳು ಪಲ್ಯನೂ ಸಹ ರೆಡಿ ಆಯಿತು. ನೋಡಿ ರೀತಿ ಒಗ್ಗರಣೆ ಎಲ್ಲ ಕಡೆ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಕಡೆ ಸಾಂಬಾರು ಸಹ ಕುದೀತಾ ಇದೆ. ಈ ರೀತಿ ಕುದಿಸ್ಕೊಂಡ್ರೆ ಸಾಂಬಾರು ಸಹ ರೆಡಿ ಆಯಿತು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರು ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಿ. ಮೊದಲೆಲ್ಲ ನಮ್ಮ ಹಳ್ಳಿ ಕಡೆ ಈ ಸೀಸನ್ ಈ ಮಳೆಗಾಲದಲ್ಲಿ ಹೆಸ್ರು ಕಾಳು ಸಹ ಫ್ರೆಶ್ಶಾಗಿ ಸಿಗೋದು, ಜವಳಿಕಾಯಿ ಸಿಗೋದು ಮಾಡ್ಕೊಳ್ಳೋದು. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.